ಮಾಡ್ತಿದ್ದ ಬ್ರೋ. ನಮಗೂ ಒಂದು ಕೂಡ ಲಾಜಿಕ್ ಇಲ್ಲ. ಬಾಲರ್ ಡಿಮಾಂಡ್ ಮಾಡಿ ಬಾಲರ್ನು ಬಂದು ನಮಗೆ ಪೀಕ್ ಲೆವೆಲ್ ಬ್ರೋ. ಅದ್ರ ಜೊತೆ ನಮಗೆ ಕ್ಯಾಶ್ ಕೂಡ ಬೇಕು 10 ಕೋಟಿ ರೂಪಾಯಿ. ಯಾಕಂದ್ರೆ ಅವ್ರು ತಗೋಬೇಕಾದ್ರೆ 100 ಕೋಟಿ ರೂಪಾಯಿ ಡೀಲ್ ಮಾಡಿದ್ದಾರೆ. ಅವ್ರು ರೈಟ್ ಗೈಸ್, ಎಲ್ಲರೂ ಹೇಗಿದೆ ನಂಗನ್ಸುತ್ತೆ ನೀವೆಲ್ಲ ಚೆನ್ನಾಗಿದೆ. ನೀವೇನಾದ್ರು ನಮ್ಮ ಚಾನಲ್ ಹೊಸ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾರ್ದಿಕ್ ಪಾಂಡ್ಯ ಐ ಪಿ ಎಲ್ ಟ್ರೇಡ್ ಬನ್ನಿ ನೋಡೋಣ. MI ಟೀಮ್ ವರ್ಸಸ್ CSK ಎಲ್ ಕ್ಲಾಸಿಕೋ. ಮುಂಬೈ ಇಂಡಿಯನ್ಸ್ ಮತ್ತು CSK ನಾವು ನೋಡಿದ್ದೀವಿ. ಎಲ್ ಕ್ಲಾಸಿಕೋ ಒಬ್ರಿಗೊಬ್ರು ಅವ್ರ ಹೆಸರು ಇವ್ರ ಹೆಸರು ಇಬ್ಬರು ಮಂದಿದ ಇದೆ ಟ್ರೋಫಿ ಇದೆ. ಇನ್ಯಾರು ಒಬ್ಬರು ಗೆಲ್ತಾರೋ ಅದ್ರ ಮೇಲೆ ಡಿಸೈಡ್ ಆಗೋದು ಯಾರು ಕಿಂಗು. ಆದರೆ ಇವರು ಒಬ್ಬರ ಕಡೆ ಆಗ್ತಾನೆ ಇಲ್ಲ. ಅವ್ರು ನೋಡ್ರಿ ಅವ್ರು ಹಂಗು, ಇವ್ರು ನೋಡಿದ್ರೆ ಇವ್ರು ಹಿಂಗು. ಅದಕ್ಕೆ CSK ಖತರ್ನಾಕ್ ಬ್ರೋ. ನನಗೇನು ಒಂದು ಖುಷಿ ವಿಚಾರ ಏನಂದರೆ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಹೊರಗೆ ಹೋಗ್ಬೇಕಿತ್ತು, ಅದನ್ನ ಹೊರಗೆ ಹೋಗ್ತಾ ಇದ್ದಾನೆ, ಅಷ್ಟೇ ಖುಷಿ. ಆಮೇಲೆ ಹಾರ್ದಿಕ್ ಪಾಂಡ್ಯನ ತಗೋ ಸಂಬಂಧ ಉಳುಕಿದೆಲ್ಲ ಟೀಮ್ ಟ್ರೈ ಮಾಡ್ತಾ ಇದ್ದಾವೆ. ನನಗೆ ಅನಿಸ್ತಾ ಇತ್ತು ಹಾರ್ದಿಕ್ ಪಾಂಡ್ಯನ ಏನಾದರೂ RCBಗೆ ಬಂದರೆ ಖತರ್ನಾಕ್ ಆಗ್ತಿತ್ತು. ಆದರೆ CSK ಮೇನ್ ಬ್ರೋ. CSKದವ್ರು ಫುಲ್ ಟ್ರೈ ಮಾಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯನ ತಗೋದಕ್ಕೆ. ಅನ್ಕೋ ಹಾರ್ದಿಕ್ ಪಾಂಡ್ಯ ಬೇಕಾಗಿದ್ದಾನೆ. CSKದವರು ಮುಂಬೈ ಇಂಡಿಯನ್ಸ್ ಟೀಮ್ಗೆ ಅಪ್ರೋಚ್ ಮಾಡಿದ್ರು. ಏನಂದ್ರೆ ಮುಂಬೈ ಇಂಡಿಯನ್ಸ್ದವರು ಏನು ಡಿಮ್ಯಾಂಡ್ ಮಾಡಿದ್ರು, ಶಿವಮ್ ದುಬೆ ಪ್ಲಸ್ ಆಯುಷ್ ಮೆತ್ರೆ ಪ್ಲಸ್ ಅದ್ರ ಜೊತೆ ನಮಗೆ ಕ್ಯಾಶ್ ಕೂಡ ಬೇಕು 10 ಕೋಟಿ ರೂಪಾಯಿ. ಯಾಕಂದ್ರೆ ಅವ್ರು ತಗೋಬೇಕಾದ್ರೆ 100 ಕೋಟಿ ರೂಪಾಯಿ ಡೀಲ್ ಮಾಡಿದ್ದಾರೆ ಗುಜರಾತ್ ಟೈಟನ್ಸ್ ಜೊತೆ. ಖತಮ್ ಬಾಯ್. ನೀವು ಯಾರಾದರೂ ಬೇರೆ ಟೀಮ್ದವ್ರ ಜೊತೆ ತೊಗೋಬೇಕಾದ್ರೆ 15 ಕೋಟಿ ಕೊಟ್ಟರು ಆನ್ ಕ್ಯಾಶ್ ಆನ್ ಡೆಲಿವರಿ ತೊಗೋತೀರಾ. ಆದರೆ ನಿಮ್ಮ ಅದೇ ಪ್ಲೇಯರ್ನ ಬಿಡಬೇಕಾದ್ರೆ ನಿಮ್ಮ ಡಿಮಾಂಡ್ ಯಾಕೆ? ನೀವು ಹೆಂಗಿತ್ತಲ್ಲ ಹಾಗೆ ಕೊಟ್ಬಿಡಿ, ಮುಗಿದು ಹೋಗ್ತಿತ್ತು. ಆಮೇಲೆ CSKಗೆ ಅನ್ಕೋ ಹಾರ್ದಿಕ್ ಪಾಂಡ್ಯ ಅನ್ಕೋಬೇಕು. CSKದವ್ರು ಏನಂದ್ರು, ನಾವು ನಿಮ್ಮ CSKಗೆ ಅನ್ಕೋ ಆಯುಷ್ ಮಾತು ಅನ್ಕೋಬೇಕು. ಯಾಕಂದ್ರೆ ಅವನಂತ ಇನ್ನೂ ಇನ್ನು ಅಣ್ಣ ಏಜ್ ಇದೆ, ಅಣ್ಣ ಒಂದು ಸ್ವಲ್ಪ ಹೆಚ್ಚು ಆಗ್ತಾನೆ. ಅದಕ್ಕೆ CSKದವ್ರಿಗೆ ಅನ್ಕೋ ಆಯುಷ್ ಮಾತ್ರ ಬೇಕು. CSKದವ್ರು ಏನು ಅಂದಿದ್ರು, ಶಿವಮ್ ದುಬೆನ್ ಕೊಡ್ತೀವಿ, ಅದ್ರ ಜೊತೆಗೆ ಡೇವಿಡ್ ಬ್ರಾವಿಸ್ ಕೊಡ್ತೀವಿ, ಆಯುಷ್ ಮಾತನ್ನ ಕೊಡೋಲ್ಲ, ಮತ್ತು ನಿಮಗೆ ಏನು ಕ್ಯಾಶ್ ಬೇಕಲ್ಲ 10 ಕೋಟಿ ರೂಪಾಯಿ ಕೊಡ್ತೇವೆ. ನಮಗೆ ಹೆಂಗೆ 10 ಕೋಟಿ ರೂಪಾಯಿ ಅಂದ್ರೆ ನಮಗೆ ಪೀಕ್ ಲೆವೆಲ್ ಬ್ರೋ. ನಮಗೆ 1 ಕೋಟಿ ಅಂದ್ರೂ ನಾವು 10 ವರ್ಷ ಇದನ್ನು ಹಾಕ್ತೀವಿ ಪೀಕ್ ಲೆವೆಲ್ಲು. ಯಾಕಂದರೆ ಅದು IPL ಟೀಮು 10 ಕೋಟಿ ಅವರಿಗೆ GGB ಬ್ರೋ. ಅದಕ್ಕೆ ಅವ್ರು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ. 10 ಕೋಟಿ ರೂಪಾಯಿ ಅಲ್ಲ, 10 ಕೋಟಿ ರೂಪಾಯಿ ಅವರಿಗೆ GG ನೀವು ತೊಗೊಂಡ್ಬಿಡಿ. ಖತರ್ನಾಕ್ ಬ್ರೋ. ಹಾರ್ದಿಕ್ ಪಾಂಡ್ಯ ಬಾಯ್, ನನಗೆ ಪಾಸಿಟಿವ್ ಫುಲ್ ಅಂದರೆ ಫುಲ್ ಪಾಸಿಟಿವ್ ಬರ್ತಾ ಇದೆ ಹಾರ್ದಿಕ್ ಪಾಂಡ್ಯ ಅಂತ. ಯಾಕೋ ಟ್ರೇಡ್ ಅನಿಸುತ್ತೆ. CSKಗೆ ಅನ್ಕೋ ಕನ್ಫರ್ಮ್ ಬ್ರೋ. CSKಗೆ ಕನ್ಫರ್ಮ್ ಆಗುತ್ತೆ ನಂಗೆ ಅನ್ಸೋ ಮೆಟ್ಟಿಗೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯಗೂ ಭಾಳ ಹಾಗೆ ಹೀಗೆ ಇತ್ತು, ಧೋನಿ ಹಾಗೆ ಹೀಗೆ ಅಂದ್ಕೊಂಡಿದ್ದಾನೆ. ಆದರೆ ನೋಡಿ ಮುಂಬೈ ಇಂಡಿಯನ್ಸ್ ಟೀಮ್ ಡಿಮಾಂಡ್ ಏನು ಮಾಡ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಬ್ರೋ ನಿಮಗೆ ಮಿಡಲ್ ಆರ್ಡರ್ ಬಂದ, ಅದನ್ನು ಬಿಟ್ಟು ನೀವು ಆಯುಷ್ ಮೆತ್ರೆಗೆ ಯಾಕೆ ಡಿಮ್ಯಾಂಡ್ ಮಾಡ್ತಿದ್ದ ಬ್ರೋ. ನಮಗೂ ಒಂದು ಕೂಡ ಲಾಜಿಕ್ ಇಲ್ಲ. ಬಾಲರ್ ಡಿಮಾಂಡ್ ಮಾಡಿ ಬಾಲರ್ನು, ಅದನ್ನು ಬಿಟ್ಟು ಬ್ಯಾಟನ್ ಡಿಮಾಂಡ್ ಮಾಡ್ಕೊಂಡು ಏನು ಮಾಡ್ತೀರಾ? ನಿಮ್ಮ ಕಡೆ ಇದಾನಲ್ಲ ಓಪನಿಂಗ್ ಅವನು ಇವನು, ಅದನ್ನು ಬಿಟ್ಟು ಬಾಲರ್ ಡಿಮಾಂಡ್ ಮಾಡಿ ಬಾಲಿಂಗ್ ಡಿಮಾಂಡ್ ಮಾಡಿ, ಅದನ್ನು ಬಿಟ್ಟು ಅವನು ಬೇಕು ಇವನು ಬೇಕು ಆಯುಷ್ ಮೆತ್ತೆ ಬೇಕು ಶಿವಮ್ ದುಬೆ ಬೇಕು. ನೀವು ಪರ್ಫಾರ್ಮೆನ್ಸ್ ವೈಸ್ ನೋಡಿದರೆ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಎಷ್ಟೋ ಚಲೋ. ಹಾರ್ದಿಕ್ ಪಾಂಡ್ಯಗಿಂತ ಪರ್ಫಾರ್ಮೆನ್ಸ್ ಶಿವಮ್ ದುಬೆ ಮಾಡಿದ್ದಾನೆ. ಅದನ್ನು ಬಿಟ್ಟು ನೀವು ಯಾವುದು ಚಾನ್ಸ್ ಇದ್ದಾಗ ನೀವು ಒಪ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಏನು ಮಾಡ್ತಾ ಇದ್ದಾರೆ, ಅವ್ರು ಬೇಕು ಇವ್ರು ಬೇಕು. ಆದರೆ ಹಾರ್ದಿಕ್ ಪಾಂಡ್ಯ ಒಪ್ಪಿದ್ದಂದರೆ ನಿಮ್ಮ ಕಡೆ 4 ಓವರ್ ಬ್ರೋ ಆರಾಮ್ ಒಳಗಡೆ. ಬಾಲಿಂಗ್ ಬಂದರೆ ಬಾಲರು, ಬ್ಯಾಟಿಂಗ್ ಬಂದರೆ ಬ್ಯಾಟರು, ಫೀಲ್ಡಿಂಗ್ ಬಂದರೆ ಫೀಲ್ಡರು. ಅದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಮತ್ತೊಂದು ಏನು ಕೊಡ್ತಾ ಅಂದರೆ ಕ್ಯಾಪ್ಟನ್ಸಿ ಬ್ರೋ. ಖತರ್ನಾಕ್ ಬ್ರೋ. ಅದು ಗುಜರಾತ್ ಟೀಮು ಫಸ್ಟ್ ಸೀಸನ್ ಗೆಲ್ಲಿಸ್ಬೇಕಂದ್ರೆ ಉಳ್ಕಿದವ್ರ ಡ್ರೀಮ್ ಇದೆ. ನಮ್ಮದು ಈ ಸಲ ಕಪ್ಪು ನಮ್ಮ ಕಡೆ ಹಿಂಗೂ ಒಂದೊಂದು ಟೀಮ್ ಕಡೆ ಕಪ್ಪಿಲ್ಲ ಇನ್ನೂ. ಅಂಥದ್ರೊಳಗೆ ಅವನು ಫಸ್ಟ್ ಡೆಬ್ಯೂಟ್ ಮಾಡಿ ಆ ಟೀಮ್ಗೆ ಕಪ್ ಗೆಲ್ಸ ಅಂದರೆ ಕಮ್ಮಿ ವಿಷಯ ಅಲ್ಲ ಬ್ರೋ. ಆದರೆ ನೀವು ಒಂದು ತಿಳ್ಕೊಳ್ಳಿ, ಹಾರ್ದಿಕ್ ಪಾಂಡ್ಯ ಪ್ಲೀಸ್ ಮುಂಬೈ ಇಂಡಿಯನ್ಸ್ ಬಿಟ್ಟು ಹೋಗಲಿ, ಎಲ್ಲಿ ಬೇಕಾದರೂ ಹೋಗಲಿ, ನಾನು ಖುಷಿ ಇದೆ. ಆದರೆ ಮುಂಬೈ ಇಂಡಿಯನ್ಸ್ ಟೀಮ್ದಾಗ ಹೊರಗೆ ಹೋಗಲಿ. ಐ ಹೋಪ್ ಯುವರ್ ಎಂಜಾಯ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ಪ್ಲಾನ್ ಕಸ್ಗೆ ಬಾಯ್.